ಸೊ ಈಗ ಹೋಟೆಲ್ ಮಾಲೀಕರ ಸಂಘದಿಂದ ಅವರು ಮಾತಾಡಿದ್ದಾರೆ, ತಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಬನ್ನಿ ನೋಡೋಣ. ಇವತ್ತಿಂದಂತೂ ಸಿಲಿಂಡ್ರೇ ಇಲ್ಲ, ನಾಳಿಂದ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿದರು. ಇನ್ನೂ ನಾವು ಇದನ್ನು ಸರ್ಕಾರದ ಗಮನಕ್ಕೆ ತಂದಿಲ್ಲ ಅಂದರೆ ನಾವೆಲ್ಲ ಹೋಟೆಲ್ ಉದ್ದಿಮೆದಾರರು, ಕಾರ್ಮಿಕ ವರ್ಗ ಯಾರೆಲ್ಲ ರೋಡಿಗೆ ಬರ್ತೀವಿ ಅನ್ನೋದು ನನಗೆ ಖಡಾಖಂಡಿತವಾಗಿ ಗೊತ್ತಾಯಿತು. ಹಾಗಾಗಿ ಇದನ್ನು ಮಾಡಿದ್ದೀವಿ. ಈಗ ನಾವು ಇವತ್ತು ಐಟಮ್ನ ಕಮ್ಮಿ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಒಂದು 80 ಮೆನು ಇದ್ದರೆ ಅದನ್ನು 50ಕ್ಕೆ ರೆಡ್ಯೂಸ್ ಮಾಡಿದ್ದೀವಿ. ಮತ್ತು ಯಾವುದು ಜಾಸ್ತಿ ಗ್ಯಾಸ್ ಕನ್ಸಂಪ್ಷನ್ ಆಗುತ್ತಲ್ಲ ಆ ಒಂದು ಪ್ರಾಡಕ್ಟ್ಗಳನ್ನು ನಾವು ಕಮ್ಮಿ ಮಾಡಿದ್ದೀವಿ. ಈಗ ಉದಾಹರಣೆಗೆ ಪೂರಿ ಅದನ್ನು ಇವತ್ತು ಸ್ಟಾಪ್ ಮಾಡಿದ್ದೀವಿ, ಇವತ್ತು ನಾವು ಕೊಡ್ತಾ ಇಲ್ಲ ಅದನ್ನು. ಹೀಗೆ ಯಾವುದೇ ಇಲ್ಲ, ನಮಗೆ ಸದ್ಯದಲ್ಲಿ ಗ್ಯಾಸ್ ಸಿಕ್ಕರೆ ಸಾಕಾಗಿದೆ. ಈ ಎಷ್ಟು ಈಗ 2,000 ಕೊಟ್ಟು 2,500 ಕೊಟ್ಟು ಗ್ಯಾಸ್ ತೊಗೊಳಕ್ಕೆ ನಾವು ಯೋಚನೆ ಮಾಡ್ತಾ ಇಲ್ಲ. ಅಂಥದ್ದಲ್ಲಿ ಈಗ ಮತ್ತೆ ನಾವು ಗ್ರಾಹಕರ ಮೇಲೆ ಟೀ ಕಾಫಿ ಜಾಸ್ತಿ ಮಾಡೋದು ಆ ರೀತಿಯಾಗಿ ಯಾವುದೇ ಒಂದು ನಿರ್ಧಾರನ ಮಾಡಿಲ್ಲ. ಇವಾಗ ಇಲ್ಲಿ ಪೂರಿ ಇಲ್ಲ, ಚೈನೀಸ್ ಇಲ್ಲ, ಚಾಟ್ಸ್ ಇಲ್ಲ. ರನ್ನಿಂಗ್ ಮೂಮೆಂಟ್ ಕಸ್ಟಮರ್ಗೆ ಈ ಪಲಾವು, ಇಡ್ಲಿ ಆ ಥರ ಎಲ್ಲ ಕೊಡ್ತಾ ಇದ್ದೀವಿ. ಇನ್ನು ನಾಳೆವರೆಗೂ ಮ್ಯಾನೇಜ್ ಮಾಡ್ತೀವಿ. ನಾಳೆ ಮೇಲೆ ಕಷ್ಟ.